ಟಗರು ಬಂತು ಟಗರು, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಸಖತ್ ಫೇಮಸ್ ಆಗಿರುವ ಈ ಹಾಡು ಯಾರದೇ ಸ್ಟೇಟಸ್ ನೋಡಿದ್ರು, ರೀಲ್ಸ್ ನೋಡಿದ್ರು ಇದೇ ಸಾಂಗ್ದೇ ಹವ ಸೃಷ್ಟಿಯಾಗಿದೆ. ಎಲ್ಲರ ಬಾಯಲ್ಲೂ ಕೂಡ ಗುನುಗುತ್ತಿರುವ ಈ ಹಾಡನ್ನು ಹಾಡಿರುವುದು ಖ್ಯಾತ ತಮಿಳು ಗಾಯಕ ಆಂಥೋನಿ ದಾಸನ್. ಈ ಹಾಡಿಗೆ ಲಿರಿಕ್ಸ್, ಮ್ಯೂಸಿಕ್ ಒಂದು ತೂಕ ಕೊಟ್ಟರೆ, ಆಂಥೋನಿ ಅವರ ವಾಯ್ಸ್ ಮತ್ತೊಂದು ತೂಕವನ್ನೇ ಕೊಟ್ಟಿದೆ. ಇವರ ವಾಯ್ಸ್ ಹಾಡಿಗೆ ಮತ್ತಷ್ಟು ತೂಕ ಹೆಚ್ಚಿಸುವ ಮೂಲಕ ವೈರಲ್ ಕಂಟೆಂಟ್ ಆಗಿಬಿಟ್ಟಿದೆ. ಸೊ ನಿಮಗೆಲ್ಲ ಗಾಯಕ ಆಂಥೋನಿ ದಾಸನ್ ಯಾರು ಎಂಬ ಪ್ರಶ್ನೆ ಮೂಡಿರಬಹುದು. ಕೆಲವರಿಗೆ ಈಗಾಗಲೇ ಗೊತ್ತಿರುತ್ತೆ ಕೂಡ. ನಾವು ಇವರ ಬಗ್ಗೆ ಕಂಪ್ಲೀಟ್ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ನೋಡಿ. ಆಂಥೋನಿ ದಾಸನ್ ಮೂಲತಃ ತಮಿಳುನಾಡಿನವರು ಹಾಗೂ ಪ್ರಸ್ತುತ ತಮಿಳು ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಿರುವಂತಹ ಅದ್ಭುತ ಗಾಯಕ, ಜಾನಪದ ಗಾಯಕ. ಇವರು ತಮಿಳು ಜಾನಪದ, ಕಂಟ್ರಿ, ಜಾಜ್, ಎಲೆಕ್ಟ್ರಾನಿಕ್ ಮತ್ತು ರಾಕ್ ಶೈಲಿಗಳ ಸಮ್ಮಿಲನಗಳಿಗೆ ಪ್ರಬಲ ಧ್ವನಿಯಾಗಿದ್ದಾರೆ. ಹಿನ್ನೆಲೆ ಗಾಯನಕ್ಕಿಂತ ಮೊದಲು ಆಂಥೋನಿ ಪ್ರಯಾಣ ಉತ್ಸವ ಜಾನಪದ ಗಾಯಕರಾಗಿ ಕೆಲಸ ಮಾಡಿದ್ರು. ನಾದಸ್ವರಂ, ಥವಿಲ್ ಮತ್ತು ತಪ್ಪು ಅಂದರೆ ತಪ್ಪಟ್ಟೈ ವಾದಕರು, ನರ್ತಕರು ಮತ್ತು ಚಮತ್ಕಾರಿಕೆಯೊಂದಿಗೆ ಸಹಕರಿಸಿದವರು. ಇದಷ್ಟೇ ಅಲ್ಲದೆ ಉಷಾ ಉತ್ತುಪ್ ಅವರಂತಹ ಪ್ರಭಾವಿ ಚಿತ್ರೋದ್ಯಮದ ಅನುಭವಿಗಳೊಂದಿಗೆ ಪ್ರದರ್ಶನ ಕೂಡ ನೀಡಿದ್ದಾರೆ. ಸಂಗೀತ ಮಾತ್ರವಲ್ಲದೆ ಸಿನಿಮಾದಲ್ಲೂ ನಟನೆ ಮಾಡಿದ್ದಾರೆ. ಆಂಥೋನಿ ಈ ಹಿಂದೆ ಕಾರ್ತಿಕ್ ಸುಬ್ರಾಜು ನಿರ್ದೇಶನದ ಜಿಗರ್ ತಂಡ ಸಿನಿಮಾದಲ್ಲಿ ಗ್ಯಾಂಗ್ಸ್ಟರ್ ಆಗಿ ಗೆಸ್ಟ್ ರೋಲ್ ಮಾಡಿದ್ರು. ಭಾಗಶಃ ಸಂಗೀತ, ಸಾಕ್ಷ್ಯಚಿತ್ರ ಮತ್ತು ಪ್ರವಾಸ ಕಥನವಾಗಿರುವ ಭಾರತದ ಸಂಗೀತ ದೂರದರ್ಶನ ಸರಣಿಯಾದ ದಿ ದೆವಾರಿಸ್ಟ್ಸ್ ನಲ್ಲಿಯೂ ಕಾಣಿಸಿಕೊಂಡಿದ್ದಾರೆ. ಆಂಥೋನಿ ಮೂಲತಃ ತಂಜಾವೂರಿನ ಸಣ್ಣ ಪಟ್ಟಣವಾದ ರೆಡ್ಡಿಪಾಳ್ಯಂನವರು. ಸಾಂಪ್ರದಾಯಿಕ ಸಂಗೀತಗಾರ ಕುಟುಂಬದ ಹಿನ್ನೆಲೆಯನ್ನು ಹೊಂದಿದ್ದು, ದೈನಂದಿನ ಅಭ್ಯಾಸವನ್ನು ಹೊರತುಪಡಿಸಿ ಬೇರೆ ಯಾವುದೇ ಔಪಚಾರಿಕ ತರಬೇತಿಯನ್ನು ಹೊಂದಿಲ್ಲ. ಬಾಲ್ಯದಿಂದಲೂ ತಮ್ಮ ಕುಟುಂಬವನ್ನು ತಮ್ಮ ಗಾಯನದಿಂದಲೇ ಪೋಷಿಸುತ್ತಿದ್ದಾರೆ. ಇವರ ತಂದೆ ಅಂಗವಿಕಲ ನಾದಸ್ವರಂ ಸಂಗೀತಗಾರರಾಗಿದ್ದರು. ದಾಸನ್ ಪ್ರಸಿದ್ಧವಾದ ಜೋರಾದ ನಾದಸ್ವರಂ ಹಾರ್ನ ಪರಿಮಾಣವನ್ನು ಪೂರೈಸುವ ಶೈಲಿಯನ್ನು ಅಭಿವೃದ್ಧಿಪಡಿಸಿದ್ರು. ಕ್ರಿಶ್ಚಿಯನ್ ಆಗಿದ್ದರಿಂದ ಆಂಥೋನಿ ಹಳ್ಳಿಯ ಚರ್ಚ್ ಗಾಯನದ ಮೂಲಕ ತಮ್ಮ ಸಂಗೀತ ಗಾಯಕ ಜೀವನವನ್ನು ಆರಂಭಿಸಿದರು. 2013ರಲ್ಲಿ ಬ್ಯಾಂಡ್ ಲೀಡಿಂಗ್, ಹಾಡುಗಾರಿಕೆ, ಸಾಹಿತ್ಯ ಸಂಯೋಜನೆ, ನೃತ್ಯ, ಚಮತ್ಕಾರಿಕ ಮತ್ತು ಉರುಮಿ ವಾದನದ ಶೈಲಿಯು ಒಟ್ಟಿಗೆ ಬಂದಿತ್ತು. ಹೀಗಾಗಿ ಇವರ ಸಂಪೂರ್ಣ ಜೀವನ ಮನರಂಜನೆಯನ್ನು ಪ್ರತಿಬಿಂಬಿಸ್ತಾ ಇದೆ. ಆಂಥೋನಿ ವಿಜಯ್ ಟಿವಿಯಲ್ಲಿ ಏರ್ಟೆಲ್ ಸೂಪರ್ ಸಿಂಗರ್ನಲ್ಲಿಯೂ ಪ್ರದರ್ಶನ ನೀಡಿದರು. ಆದರೆ ಅನಿರುದ್ಧ್ ಅವರು ವಿಜೆಎಸ್ ಜೊತೆಗಿನ ಅವರ ಮುಂಬರುವ ಚಿತ್ರದ ಹಾಡಿಗೆ ಇವರನ್ನು ಹಾಡಲು ಕರೆದರು. ನಂತರ ಬಹಳಷ್ಟು ಬ್ಯಾಂಡ್ಗಳಲ್ಲೂ ಕಾಣಿಸಿಕೊಂಡ್ರು ಆಂಥೋನಿ ಟ್ರಾವೆಲ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್, ಆಂಥೋನಿ ಇನ್ ಪಾರ್ಟಿ, ಫೋಕ್ ಫ್ಯೂಷನ್ ಬ್ಯಾಂಡ್, ಲಾ ಪೊಂಗಲ್ನೊಂದಿಗೆ ಸಹ ಸಂಬಂಧ ಹೊಂದಿದ್ರು. ಈ ಬ್ರಾಂಡ್ ಉತ್ಸವ ಸರ್ಕ್ಯೂಟ್ಗಳಲ್ಲಿಯೂ ಜನಪ್ರಿಯತೆಯನ್ನು ಹೊಂದಿದ್ರು. ಅಂತಿಮವಾಗಿ ಆಂಥೋನಿ ದಾಸನ್ ಮತ್ತು ಬ್ಯಾಂಡ್ ತಮ್ಮ ಅತ್ಯಂತ ಜನಪ್ರಿಯ ಸಂಯೋಜನೆಗಳಲ್ಲಿ ಒಂದಾದ ಒಂಡೀಲ ನಲ್ಲು ವರುಮ್ ಅನ್ನೋ MTV ಕೋಕ್ ಸ್ಟುಡಿಯೋ ಇಂಡಿಯಾ 2012ರಲ್ಲಿ ಹಿರಿಯ ಗಾಯಕಿ ಉಷಾ ಉತ್ತುಪ್ ಅವರೊಂದಿಗೆ ಪ್ರದರ್ಶನ ಮಾಡಿದರು. ಆಂಥೋನಿ ದಾಸನ್ ನ್ಯೂಜೆರ್ಸಿ ತಮಿಳ್ ಪೆರವೈ ಪಾಲ್ ಫೆಸ್ಟಿವಲ್ 2020ಕ್ಕಾಗಿ ಮ್ಯೂಸಿಕಲ್ ನೈಟ್ಸ್ ಅನ್ನು ಪ್ರದರ್ಶಿಸಿದ್ರು. ಇದನ್ನು ನವೆಂಬರ್ 20, 2020ರಂದು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಮಾಡಲಾಯಿತು ಮತ್ತು ಬಹಳಷ್ಟು ಪ್ರಖ್ಯಾತಿಯನ್ನು ಕೂಡ ಪಡೆದುಕೊಂಡಿತ್ತು. ಇನ್ನು ಆಂಥೋನಿ ಸೆಪ್ಟೆಂಬರ್ 2014ರಲ್ಲಿ ತಮಿಳು ಸಿನಿಮಾದ ಭರವಸೆಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇದರಲ್ಲಿ ಜಾನಪದ ಸಂಕೇತ ಎಂಬ ಮನ್ನಣೆಯೂ ಕೂಡ ಸೇರಿದೆ. ದಾಸನ್ 8ನೇ ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ತಮಿಳಿನಲ್ಲಿ ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯನಕ್ಕಾಗಿ ಸೈಮಾ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಹಾಗೂ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಕನ್ನಡದಲ್ಲೂ ಬಹಳಷ್ಟು ಹಾಡುಗಳಿಗೆ ಧ್ವನಿಯಾಗಿರುವ ಆಂಥೋನಿ ಯಾವ್ಯಾವ ಸಾಂಗ್ ಹಾಡಿದ್ದಾರೆ ಅಂತ ನೋಡಿದ್ರೆ, ಸಲಗಾ ಚಿತ್ರದ ಸೂರಿಹಣ್ಣ ಆಡಿದ್ದು ಆಂಥೋನಿ ದಾಸ್. ಟಗರು ಫೇಮಸ್ ಸಾಂಗ್ ಟಗರು ಬಂತು ಟಗರು ಕೂಡ ಇದೇ ಆಂಥೋನಿ ದಾಸ್ ಹಾಡಿದ ಹಾಡು. ಲಂಕೆ ಚಿತ್ರದ ನೋಡು ನೋಡು ಯೋಗಿ ಬಾಸು ಅನ್ನುವಂತಹ ಹಾಡನ್ನು ಕೂಡ ಆಂಥೋನಿ ದಾಸ್ ಹಾಡಿದ್ದಾರೆ. ಇನ್ನು
ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಚಿತ್ರದ ಟೈಟಲ್ ಸಾಂಗ್ ಕೂಡ ಇದೇ ಆಂಥೋನಿ ದಾಸ್ ಹಾಡಿದ್ದಾರೆ. ಜೆಂಟಲ್ಮ್ಯಾನ್ ಚಿತ್ರದ ಎದ್ದೇಳು ಭಾರತೀಯ, ರಾಜು ಜೇಮ್ಸ್ ಬಾಂಡ್ ಚಿತ್ರದ ಬೇಕಿತ್ತ ಬೇಕಿತ್ತ, ಅರ್ಜುನ್ ಗೌಡ ಚಿತ್ರದ ಮಾರ್ ಮಾರ್, ಕೊಲದಲ್ಲಿ ಕೀಳ್ಯಾವುದು, ಬಿತ್ರದ ನಮ್ ಕಡೆ ಒಬ್ಬೊಟ್ಟು, ಮಂಡ್ಯ ಹೈದ ಚಿತ್ರದ ಟೈಟಲ್ ಸಾಂಗ್ ಮತ್ತು ಈಗ ಫೇಮಸ್ ಆಗಿರುವ ಎಕ್ಕ ಚಿತ್ರದ ಬ್ಯಾಂಗಲ್ ಬಂಗಾರಿ, ಹೀಗೆ ಸಾಕಷ್ಟು ಹಾಡುಗಳನ್ನು ಹಾಡಿ ಬರೀ ತಮಿಳಿನಲ್ಲಷ್ಟೇ ಅಲ್ಲ ಕನ್ನಡದಲ್ಲೂ ಸಖತ್ ಫೇಮಸ್ ಆಗಿದ್ದಾರೆ ಆಂಥೋನಿ ದಾಸನ್. ಆಂಥೋನಿ ದಾಸನ್ ಅವರ ಈ ಬದುಕಿನ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.